ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ತೋರಣಗಲ್ ಪಟ್ಟಣದ ಪಲ್ಲವಿ ಆಸ್ಪತ್ರೆ ಸಹಯೋಗದಲ್ಲಿ ಬೃಹತ್ ಮಟ್ಟದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ವೈದ್ಯೋ ನಾರಾಯಣ ಹರಿ ಎಂಬ ಉಕ್ತಿಯಂತೆ ವೈದ್ಯನಾದವನು ದೇವರಿಗೆ ಸಮಾನವಾದವನು. ಆತನು ರೋಗಿಯ ರೋಗವನ್ನ ಪರಿಹರಿಸುವಾತ. ಮುಚ್ಚು ಮರೆ ಮಾಡದೆ ರೋಗಿಯು ತನ್ನ ಅಂತರಂಗವನ್ನ ಬಿಚ್ಚಿಡುವುದು ಕೇವಲ ವೈದ್ಯನ ಮುಂದೊಂದೇ. ಹೀಗಾಗಿ ಆತನು ಕೇವಲ ರೋಗ ಪರಿಹಾರಕನಾಗಿರದೆ ರೋಗಿಯ ಸಹಚಿಂತಕನೂ ಆಗಿರುತ್ತಾನೆ ಎಂದು ಹೇಳಬಹುದು. ಪಲ್ಲವಿ ಆಸ್ಪತ್ರೆ ಒಂದು ಖಾಸಗಿ ಆಸ್ಪತ್ರೆಯಾಗಿದ್ದು ತೋರಣಗಲ್ ಪಟ್ಟಣದ ವ್ಯಾಪ್ತಿಯಲ್ಲಿ ಬೃಹತ್ ಹಾಗೂ ಸಣ್ಣ ಕೈಗಾರಿಕೆಗಳಿರುವುದರಿಂದ ಇಲ್ಲಿ ವಾಸ ಮಾಡುವ ಜನಗಳು ಧೂಳು, ಹೊಗೆ, ಅಧಿಕ ಕಲ್ಮಶಗಳಿಂದ ಜನರ ಮೇಲೆ ಅತಿ ಹೆಚ್ಚು ರೋಗಗಳ ಉಲ್ಬಣವಾಗುವುದರಿಂದ ಪಲ್ಲವಿ ಆಸ್ಪತ್ರೆಯ ಸಹಯೋಗದಲ್ಲಿ ನೂರಾರು ರೋಗಿಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದರು. ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸುರಕ್ಷಿತ ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಎಲ್ಲಾ ತರಹದ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಿದರು. ಇದಕ್ಕೆಲ್ಲ ಮುಖ್ಯ ಕಾರಣ ಬಡತನದಿಂದ ಬೆಳೆದು ಬಂದ ವೈದ್ಯರಾದ ಡಾಕ್ಟರ್ ಕಟ್ಟೆ ಬಸವ ಜನರಲ್ ಫಿಜಿಷಿಯನ್ ಮತ್ತು ಡಾಕ್ಟರ್ ಪಲ್ಲವಿ ಮಹಿಳೆಯರ ಫಿಜಿಷಿಯನ್ ಇವರ ನೇತೃತ್ವದಲ್ಲಿ ನುರಿತ ವೈದ್ಯರಾದ ಡಾಕ್ಟರ್ ಆರ್ ಕಸ್ತೂರಿ, ಡಾಕ್ಟರ್ ಜೆ ಶ್ರೀನಾಥ್, ಡಾಕ್ಟರ್ ತೇಜೇಶ್ವರ್ ರೆಡ್ಡಿ, ಡಾಕ್ಟರ್ ಮಣಿಕುಮಾರ್, ಡಾಕ್ಟರ್ ಟಿ ಅಖಿಲ್ ರಾವ್, ಡಾಕ್ಟರ್ ಗುಳಿಗೆ ಶಿವರಾಜ್, ಡಾಕ್ಟರ್ ವೈಷ್ಣವಿ ನಾಗರಪು, ಡಾಕ್ಟರ್ ಸೋನಿಯಾ ಎಂ ತಿಪ್ಪೇಸ್ವಾಮಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಆಯೋಜಕರು ಹಾಗೂ ಈ ಪಲ್ಲವಿ ಹಾಸ್ಪಿಟಲ್ದ ಸ್ಥಾಪಕರಾದಂಥ ಡಾಕ್ಟರ್ ಕಟ್ಟೆ ಬಸವ ಸರ್ ಅವರು ಈ ಶಿಬಿರವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ.
ಶಿಬಿರಕ್ಕೆ ಆಗಮಿಸಿರುವಂಥ ಎಲ್ಲ ಒಂದು 20 ಸುತ್ತಮುತ್ತ ಹಳ್ಳಿಯಿಂದ ಬಂದಂಥ ಸಾರ್ವಜನಿಕರಿಗೆ ನಾನು ಕೃತಜ್ಞತೆ ಅರ್ಪಿಸುತ್ತೇನೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಸಂತೋಷದಿಂದ ಈ ಶಿಬಿರಕ್ಕೆ ಬಂದು ಅವರು ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ, ಅದಕ್ಕೆ ನಮಗೆ ಖುಷಿನ ಆಗ್ತಾ ಇದೆ. ಮತ್ತು ಈ ಶಿಬಿರಕ್ಕೆ ಮುಖ್ಯವಾಗಿ ಈ ಶಿಬಿರ ವಿಶೇಷವಾಗಿ ಕಾರಣಕ್ಕೆ ನಮ್ಮ ವೈದ್ಯರ ತಂಡ ಅವರು ನಮ್ಮ ಮಾತಿಗೆ ಹೋಗ್ಬಿಟ್ಟು ಯಾವುದೇ ನಮ್ಮ ಮಾತಿಗೆ ಇಲ್ಲ ಅಂತ ಹೇಳಿದೆ, ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ದು ಕೂಡ ಇಲ್ಲಿ ಬಂದು ಒಂದು 5-6 ತಾಸು ಅವರು ತಪಾಸಣೆ ಮಾಡಿ ಬಡ ರೋಗಿಗಳಿಗೆ ಮತ್ತು ನಮ್ಮ ಸುತ್ತಮುತ್ತಲಂಥ ಎಷ್ಟು ಹಳ್ಳಿಯಲ್ಲಿ ಕಾರಿನ ವ್ಯವಸ್ಥೆ ಇರೋದಿಲ್ಲ, ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ಅಂಥವರಿಗೆಲ್ಲ ಇಲ್ಲಿ ಬಂದು ಅವರ ಟೈಮನ್ನು ಕೊಟ್ಟು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪೇಷಂಟ್ಸ್ ಏನು ಬೇಕೋ ಅದನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮುಖ್ಯವಾಗಿ ನಾನು ಕೃತಜ್ಞತೆ ಅರ್ಪಿಸುತ್ತೇನೆ. ಮುಖ್ಯವಾಗಿ ಎಲ್ಲ ವೈದ್ಯರು ಇಲ್ಲಿ ಸೇರಿರುವಂಥ ಸ್ಟೇಜ್ ಮೇಲೆ ಇರುವಂಥ ಎಲ್ಲ ವೈದ್ಯರು, ಡಾಕ್ಟರ್ ಈಶ್ವರ ರೆಡ್ಡಿ ಆಗಿರ್ಬೋದು, ಡಾಕ್ಟರ್ ಜಿ. ಈ ಕಾರ್ಯಕ್ರಮಕ್ಕೆ ಆಲ್ರೆಡಿ ಡಿಪಾರ್ಟ್ಮೆಂಟ್ ಎಲ್ಲ ಮೆನ್ಷನ್ ಮಾಡಿದ್ವಿ ನಾವು. ಅಲ್ಲೇ ಡಿಪಾರ್ಟ್ಮೆಂಟ್ ನಿಮ್ಗೆ ಎಲ್ಲಿ ಹೋಗೋಕೆ ಏನು ಕತೆ ನಂಬರಲ್ಲಿ ಕೊಡ್ತಾರೆ, ಆ ನಂಬರ್ ಪ್ರಕಾರ ಹೋಗಿ ನೀವೆಲ್ಲ ಹೋಗಿ ತಪಾಸಣೆ ಮಾಡಿಕೊಂಡು ಅದರ ಪ್ರಯೋಜನವನ್ನು ಮಾಡ್ಕೋಬೇಕಂತ ಕೇಳಿಕೊಳ್ತಾರೆ. ಅದಾದ ನಂತರ ಲಘು ಉಪಹಾರ ಇರ್ತದೆ, ಬಂದು ದೂರದಿಂದ ಅಲ್ಲಿಂದ ಬಂದಿರ್ತೀರಿ, ಲಘು ಉಪಹಾರ ತಗೊಂಡು ಹೋಗ್ಬೋದು ನೀವು. ನಮಸ್ಕಾರ, ನಾನು ಡಾಕ್ಟರ್ ಕಟ್ಟೆಬಸವ, ಡೈರೆಕ್ಟರ್ ಆ್ಯಂಡ್ ಫೌಂಡರ್ ಪಲ್ಲವ್ ಹಾಸ್ಪಿಟಲ್, ವ್ಯವಸ್ಥಾಪಕರು ಮತ್ತು ಸಂಸ್ಥಾಪಕರು ಪಲ್ಲವ್ ಆಸ್ಪತ್ರೆ. ನಾವು ಒಂದು ಬೃಹತ್ ಉಚಿತ ತಪಾಸಣೆ ಶಿಬಿರವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದು ಪಲ್ಲವ್ ಆಸ್ಪತ್ರೆ ಆವರಣದಲ್ಲಿ ನಾವು ತುಂಬ ಸಮಯದಿಂದನೂ ಬಡವರಿಗೋಸ್ಕರನೇ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಬಡವರಿಗೋಸ್ಕರನೇ ಎಲ್ಲ ಥರದಲ್ಲಿ ಅವರಿಗೆ ಏನೆಲ್ಲ ಆರೋಗ್ಯದಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಅದರಿಂದ ಅವರಿಗೆ ಹೇಗೆ ಪ್ರಿವೆನ್ಷನ್ ಮಾಡ್ಬೋದು ಮತ್ತು ಅದರಿಂದ ಆ ಟ್ರೀಟ್ಮೆಂಟ್ ಯಾವ ಥರ ಸ್ಪಂದನೆ ಮಾಡಬೇಕಂತೇಳಿ ಆ ಉದ್ದೇಶದಿಂದ ನಾವೊಂದು ಬೃಹತ್ ಗಾತ್ರದಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ಪಲ್ಲವ್ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರಿಂದ ಸುತ್ತಮುತ್ತಲ ಹಳ್ಳಿಯಿರುವಂಥ ಎಲ್ಲ ಬಡ ಜನರಿಗೂ ಮತ್ತು ಅವರಿಗೆ ಮೂಲ ಸೌಲಭ್ಯಗಳು ಸಿಗಲಾದ ಪ್ಲೇಸಲ್ಲಿ ಅವರು ಇಲ್ಲಿ ಬಂದು ಈ ಉಚಿತ ಆರೋಗ್ಯ ಶಿಬಿರದ ಉದ್ದೇಶವನ್ನು ಪಡೆದುಕೊಂಡು ಅದರಿಂದ ಪ್ರಯೋಜನ ಮಾಡಿಕೊಂಡು ಆರೋಗ್ಯದಲ್ಲಿ ಏರುಪೇರು ಏನೇ ಇದ್ರೂ ಕೂಡ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಸಮಸ್ಯೆಗಳು ಇರೋದಿಲ್ಲ, ಗೊತ್ತಿರಲ್ಲ ಕೆಲವು ಬಡವರಿಗೆ, ಅದನ್ನು ಹೊರಗೆ ತಂದು ಆರೋಗ್ಯದಿಂದ ಅವರಿಗೆ ಏನೆಲ್ಲ ಆಗಬೇಕು, ಅವರಿಗೆ ಅಂದರೆ ಈ ತುಂಬ ಈಗೆಲ್ಲ ಗೊತ್ತಿರಲ್ಲ ಬಡ ಜನರಿಗೆ, ಹೃದಯ ರೋಗ ಸಮಸ್ಯೆ ಗೊತ್ತಿರಲ್ಲ, ಸಕ್ಕರೆ ಕಾಯಿಲೆ ಬಗ್ಗೆ ಗೊತ್ತಿರಲ್ಲ, ಮೂಳೆ ಸಾಂದ್ರತೆ ಬಗ್ಗೆ ಗೊತ್ತಿರೋದಿಲ್ಲ, ಮತ್ತು ಬೇರೆ ಬೇರೆ ನಾನಾ ವಿಧ ಈ ಏರಿಯಾದಲ್ಲಿ ಇದು ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಇದ್ದ ಕಾರಣ ಅಲರ್ಜಿ, ಅಸ್ತಮಾ, ಉಬ್ಬಸ ಕಾಯಿಲೆ, ಇದೆಲ್ಲ ತುಂಬ ಅಲರ್ಜಿ ಅಂತ ಕಾಯಿಲೆಗಳು ಈ ಏರಿಯಾದಲ್ಲಿ ಜಾಸ್ತಿ ಆಕ್ರಮಿಸುತ್ತವೆ. ಅವರಿಗೆ ಅದರಿಂದ ನಾವು ನಿಮಗೆ ಬಡವರಿಗೆ ಈ ಥರ ಕಾಯಿಲೆ ಇದೆ, ಅದರಿಂದ ಏನು ಮಾಡಬೇಕು, ಅದರಿಂದ ಹೇಗೆ ಹೊರ ತರಬೇಕು, ಈ ಕಾಯಿಲೆಗಳನ್ನು ಯಾವ ಥರ ಅವರಿಗೆ ಮನವರಿಕೆ ಮಾಡಬೇಕು, ಊಟದಲ್ಲಿ ಯಾವ ಥರ ಚೇಂಜ್ ಮಾಡ್ಕೋಬೇಕು, ವ್ಯಾಯಾಮ ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಯಾವ ಥರ ನಾವು ಅದನ್ನು ಅವರಿಗೆ ಪ್ರಿವೆಂಟ್ ಮಾಡಬೇಕು, ಮತ್ತು ಬಂದ ರೋಗಗಳನ್ನು ಯಾವ ಥರದಿಂದ ಮೆಡಿಸಿನ್ಸ್ ಎಲ್ಲ ಯಾವ ಚೆಕಪ್, ಯಾವ ಥರ ಹೆಲ್ತ್ ಚೆಕಪ್ಗಳು ಪ್ರತಿ ತಿಂಗಳಿಗೊಂದೂ 6 ತಿಂಗಳಿಗೊಂದೂ ಮತ್ತು ವರ್ಷಕ್ಕೊಂದ್ಸಲ ಕೆಲವೊಂದು ಟೆಸ್ಟ್ಗಳು ಇರ್ತವೆ. ಹೃದಯಘಾತ ಬಂದವರಿಗೆ ಹೃದಯದ ಸಮಸ್ಯೆಗೆ ಸಕ್ಕರೆ ಕಾಯಿಲೆ ಮತ್ತು ಅವರಿಗೆಲ್ಲ 3 ಮಂತ್ಸ್ ಒಂದ್ಸಲ ಟೆಸ್ಟ್ ಹೇಳೋದು, ಅದರಿಂದ ಪ್ರಿವೆಂಟ್ ಮಾಡೋದು, ಇದೆಲ್ಲ ದೃಷ್ಟಿಯಿಂದ ನಾವು ಯಾಕಂದ್ರೆ ಮೂಲತಃ ನಾವು ಬಡ ಕುಟುಂಬದಿಂದ ಬಂದವರು, ಬಡ ಕುಟುಂಬದಿಂದ ಬಂದವರಿಗೆ ಈ ಬಡವರ ಬಗ್ಗೆ ಕಾಳಜಿ ತುಂಬಾನೇ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಅವರಿಗೆ ಯಾವ ತರ ಸಮಸ್ಯೆಗಳು ಇರ್ತವೆ, ಯಾವ ತರ ಸಮಸ್ಯೆ ಇರೋದಿಲ್ಲ, ಎಕನಾಮಿಕಲ್ ಸ್ಟೇಟಸ್ ಅಲ್ಲಿ ಯಾವ ತರ ಸ್ಟೇಬಲ್ ಇರೋದಿಲ್ಲ. ಕೆಲ ಬಡವರಿಗೆ ತೋರಿಸ್ಕೋಬೇಕಂತ ಇಚ್ಛೆ ಇರುತ್ತೆ, ಆದರೆ ಅವರಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಟೆಸ್ಟ್ಗಳು ತುಂಬಾ ಕಾಸ್ಟ್ಲಿ ಆಗುತ್ತೆ. ಸ್ಪೆಷಲಿ ನಾವು ಈ ಹೃದಯ ಸಂಬಂಧಪಟ್ಟ ಟೆಸ್ಟ್ಗಳಲ್ಲಿ ತುಂಬಾ ಖರ್ಚು ಬರುತ್ತೆ. ಸಕ್ಕರೆ ಕಾಯಿಲೆಗೆ ಸಂಬಂಧಿಸಿದ ಕೆಲವೊಂದು ಟೆಸ್ಟ್ಗಳು ಇದು ತುಂಬಾನೇ ವೆಚ್ಚವಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಬಡವರಿಗೋಸ್ಕರ ನಮ್ಮಿಂದ ಎಷ್ಟಾಗುತ್ತೋ ಅವರಿಗೆ ಸಹಾಯ ಮಾಡಿ ಅದನ್ನು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಅವರಿಗೆ ಇದು ಮಾಡಿ ಆರೋಗ್ಯವನ್ನು ಕೊಟ್ಟು ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಅನ್ನು ನಾವು ಫ್ರೀಯಾಗಿ ಕೊಡಬೇಕಂತ ನಮ್ಮ ಉದ್ದೇಶವಾಗಿದೆ. ಪುನಃ ಇದೇ ತರನೇ ಈ ತೋರಣಗಲ್ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದೇ ತರದ ತಪಾಸಣೆ ಶಿಬಿರವನ್ನು ಮಾಡಿ ಅವರಿಗೆ ಉಚಿತವಾಗಿ
ಎಲ್ಲ ನಮ್ಮ ಕಡೆಯಿಂದ ಎಷ್ಟಾಗುತ್ತಷ್ಟು ಪರೀಕ್ಷೆಗಳಾಗಿರ್ಬೋದು, ರಕ್ತ ಪರೀಕ್ಷೆ, ಶುಗರ್ ಟೆಸ್ಟ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಟೆಸ್ಟ್ ಆಗಿರ್ಬೋದು, ಮತ್ತೆ ಅಲರ್ಜಿ, ಅಸ್ತಮ, ಉಬ್ಬಸ ಸಂಬಂಧಪಟ್ಟ ಪಲ್ಮರಿ ಫಂಕ್ಷನ್ ಟೆಸ್ಟ್ ಅನ್ನು ಮಾಡಿದ್ರು, ಅದು ಕೂಡ ನಮ್ಮ ಕಡೆಯಿಂದ ವತಿಯಿಂದ ಫ್ರೀ ಮಾಡ್ತೀವಿ. ECG ಫ್ರೀ ಮಾಡುತ್ತಿದ್ದೇವೆ ಮತ್ತು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಹೃದಯಕ್ಕೆ ಸಂಬಂಧಪಟ್ಟ ಕೆಲವೊಂದು TMT ಎಕೋ ಅಂತ ಹೇಳ್ತೀವಿ ನಾವು. ಅದರಿಂದ ಏನಾಗುತ್ತೆ ಅಂತಂದ್ರೆ 40 ಪಟ್ಟ ಯುವಕರಿಗೆ ಎಲ್ಲ ವಯಸ್ಸಾದವ್ರಿಗೆ ಏನಾಗುತ್ತೆ ಹಾರ್ಟಿನ ಸಮಸ್ಯೆ ಮುಂಜಾಗ್ರತವಾಗಿ ಆ ಟೆಸ್ಟ್ಗಳು ಮಾಡೋದ್ರಿಂದ ಅದೊಂದು ನಾವು ಕೆಲವೊಂದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್, ಹೃದಯಾಘಾತಗಳು ತಡೆಗಟ್ಟಬಹುದು. ಆ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಹಳ್ಳಿಯಲ್ಲಿ ಇದು ಆರೋಗ್ಯದ ಕೆಲವೊಂದು ಈ ಥರ ಮನವರಿಕೆ ಮಾಡಿದರೆ ಅವರು ಅಟ್ಲೀಸ್ಟ್ ಅವರು ಊಟದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾರೆ, ವ್ಯಾಯಾಮ ಮಾಡ್ತಾರೆ, ಮತ್ತು ಆಮೇಲೆ ಪ್ರಿವೆಂಟಿವ್ ಬೆಟರ್ ದನ್ ಕ್ಯೂರ್ ಅಂತಿದ್ವಲ್ಲ, ಆ ದೃಷ್ಟಿಯಿಂದ ಅವರಿಗೆ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಸಿಟಿಗೆ ಹೋಗಿ ಎಲ್ಲ ಪರೀಕ್ಷೆಗಳು ಮಾಡ್ಕೋಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ನಾವೇ ಆ ಹಳ್ಳಿಗೆ ಹೋಗಿ ಅವ್ರಿಗೆ ಸಂಬಂಧಪಟ್ಟ ಸಂಘಟನೆಗಳಿಗೆ ಸ್ವಲ್ಪ ನಾವು ಕೈ ಜೋಡಿಸಿ ನಮ್ಗೆ ಈ ತರ ಕ್ಯಾಂಪ್ ಮಾಡ್ತಾ ಇದೀವಿ. ಈ ತರ ಕ್ಯಾಂಪ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹಳ್ಳಿಯಲ್ಲಿ ಎಷ್ಟು ಜನರಿಗೆ ಎಷ್ಟು ಸಮಸ್ಯೆಗಳು, ಯಾವ ಕಾರ್ಯಗಳು ಇದೆ ಅಂತ ಗೊತ್ತಾಗುತ್ತೆ. ಮೇನ್ ಆ ಗೊತ್ತಾಗೋದ್ರಿಂದ ಏನಾಗುತ್ತೆ ಅವರು ಅದರಿಂದ ನಾವು ಹೊರ ತರಬಹುದು ಅವ್ರನ್ನ. ಈ ಉದ್ದೇಶದಿಂದ ನಾವು ಈ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಳ್ಳಿಗೆ ಹೋಗಿ ಆ ಜನರಿಗೆ ಆರೋಗ್ಯದ ಬಗ್ಗೆ ಮನವರಿಕೆ ಮಾಡಿ ಮತ್ತು ಅದರಿಂದ ಹೇಗೆ ಬರ್ಬೇಕಂತೇಳಿ ಮೂಲ ಉದ್ದೇಶ ನಮ್ಮದು. ಹಾಗಾಗಿ ನಾವು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಶಿಬಿರಗಳನ್ನು ಮಾಡಿ ಆಯಾ ಊರಿನ ಸಂಘಟನೆಗಳೊಂದಿಗೆ ನಾವು ಟೈ ಅಪ್ ಮಾಡಿಕೊಂಡು ಮಾಡಬೇಕಂತ ನಾನು ಅಂದ್ಕೊಂಡಿದ್ದೇವೆ. ಧನ್ಯವಾದ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.